ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ವೆದರು ನೋಡ್ತಾ ಇದ್ದರೆ ಎಷ್ಟು ಕೂಲಾಗಿ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಫುಲ್ಲು ಫಾಗು ಕವರ್ ಆಗಿತ್ತು, ರೋಡೇ ಕಾಣಿಸ್ತಾ ಇರಲಿಲ್ಲ. ಹಾಗೆಯೇ ನಾನು ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕೋಣ ಅಂತ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದು ನಾನು ಬಿಡಿಸ್ತೀನಮ್ಮ ಅಂದ್ಲು. ಸರಿ ಆಯಿತು ಅಂತ ಅವಳಿಗೆ ಕೊಟ್ಟೆ ನಾನು. ಹಾಗೆಯೇ ಇವತ್ತು ಬೆಳಗಿನ ತಿಂಡಿಗೆ ನಾನು ಪಾಲಕ್ ಪನ್ನೀರು ಮತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪನ್ನೀರ್ನ ನಾನು ಮನೆಯಲ್ಲೇ ಮಾಡಿದ್ದೆ. ಪನ್ನೀರ್ದು ಕ್ಯೂಬ್ಸ್ ಮಾಡಲಿಲ್ಲ, ನಾನು ಹಾಗೇ ಬಿಟ್ಟೆ. ಒಂದು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಪನ್ನೀರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪ್ಯಾನ್ಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು 1/2 ಟೀ ಸ್ಪೂನು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಪಾಲಕ್ದು ಪೇಸ್ಟ್ ಹಾಕಬೇಕು. ನಾನು ಪಾಲಕ್ ಪೇಸ್ಟ್ನ ಯಾವ ಥರ ಮಾಡಿದ್ದೀನಿ ಅಂತಂದರೆ, ಒಂದು ಸಪ್ರೇಟ್ ಬಾಣಲಿಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಆಮೇಲೆ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ತೊಳೆದಿರೋ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಗೋಡಂಬಿ 5 ನೆನೆಸಿರೋದು ಅದನ್ನು ಹಾಕಿ ಖಾರ ಪುಡಿ 1/4 ಟೀ ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನ್ ಹಾಕ್ಬಿಟ್ಟು ಅದು ಆರಿದ್ಮೇಲೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಈ ಪಾಲಕ್ ಪೇಸ್ಟನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಗಟ್ಟಿ ಇತ್ತು ಅಂತಂದರೆ ಪನ್ನೀರ್ ಮಾಡುವಾಗ ಏನು ಉಳಿದಿರುತ್ತೆ ಹಾಲಿಂದ ನೀರಿನಂಶ, ಅದನ್ನು ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ 1 ಚಿಟಿಕೆಯಷ್ಟು ನಾವು ಚಕ್ಕೆ ಪುಡಿ ಹಾಕಬೇಕು. ಬೇರೆ ಮಸಾಲೆಗಳು, ಶುಂಠಿ ಬೆಳ್ಳುಳ್ಳಿ ಏನು ಬೇಡ, ಇದು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ನಾನು ಪೂರಿ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕ್ಕೊಟ್ಟೆ. ನಮ್ಮದು ಎಲ್ಲ ತಿಂಡಿ ಆಯಿತು. ಅಷ್ಟರಲ್ಲಿ ನಾನು ಮೀಶೋಯಿಂದ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ, ಕಿಚನಿಗೆ ಬೇಕಿತ್ತು. ಹಾಗಾಗಿ ಕ್ವಾಲಿಟಿ ಹೇಗಿರುತ್ತೋ ಏನೋ ಅಂತಲೇ ಬುಕ್ ಮಾಡಿದ್ದೆ. ಚೆನ್ನಾಗಿದ್ದರೆ ಇಟ್ಕೊಂಡ್ರಾಯ್ತು, ಇಲ್ಲಾಂದರೆ ವಾಪಸ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ನೋಡೋಕ್ಕೂ ಅಷ್ಟೇ ತುಂಬ ಲುಕ್ಕಾಗಿ ಕಾಣಿಸ್ತಿತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಫ್ರೆಶ್ ಅಪ್ ಆಗಿ ಹಾಲೆಲ್ಲ ಕುಡಿದ್ಬಿಟ್ಟು ಫೀಲ್ಡ್ಗೆ ಹೋಗೋಣ ಆಟ ಆಡೋಕ್ಕೆ ಅಂತ ಇದ್ದರು. ಸರಿ ಆಯಿತು ಅಂತೇಳಿ ನಾನು ಫೀಲ್ಡಿಗೆ ಕರ್ಕೊಂಡು ಹೋದೆ. ಮಕ್ಕಳು ಸೈಕಲ್ ತುಳಿತಾಯಿದ್ರು, ನಾನು ಒಂದು ಹತ್ರ ಕೂತಿದ್ದೆ. 6 ಗಂಟೆ ಆಯಿತು ಅಂತ ನಾನು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋದೆ. ಮಕ್ಕಳು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೀಪ ಎಲ್ಲ ಹಚ್ಚಿದ್ರು. ಹಾಗೆಯೇ ನಾನು ಸಾಂಬಾರು ಮಾಡಿರಲಿಲ್ಲ ಇವತ್ತು. ಹಾಗಲಕಾಯಿನ ತೊಗೊಂಬಂದೆ, 4 ದಿನ ಆಗಿಬಿಟ್ಟಿತ್ತು. ಹಾಗಲಕಾಯಿದೆ ಏನಾದರೂ ಗೊಜ್ಜು ಮಾಡೋಣ ಅಂತೇಳಿ ಗೊಜ್ಜು ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು, ಸ್ವಲ್ಪನೂ ಕಹಿ ಇರಲಿಲ್ಲ, ಚೆನ್ನಾಗಿತ್ತು ಅನ್ನೋದ್ರ ಜೊತೆಗೆ. ಥ್ಯಾಂಕ್ ಯು ಆಲ್.